ನನಗೆ ಬಟ್ ಗೆದ್ದರೆ ಆಗೋ ಬೆನಿಫಿಟ್ ನಾನು ಥಿಂಕ್ ಮಾಡಿದ್ದೀನಿ. ಥಿಂಕ್ ಮಾಡಿದ್ರೆ ನಾನೇ ಒಂದು ಸೋಲಿಸ್ಬೇಕು. ಅಂದರೆ ನೀವು ಮಿಕ್ಕಿದ ಇರೋ ಕಂಟೆಸ್ಟೆಂಟ್ ಇದ್ದಾರಲ್ಲ ಅವ್ರ ಹತ್ರ ಹಣ ತೊಗೊಂಡು ಇವ್ರನ್ನ ಸೋಲಿಸ್ತಾ ಅದಕ್ಕೆ ಅವ್ನು ಕೇಸ್ ಹಾಕ್ತೀನಿಲ್ಲ, ಅವ್ನು ಪ್ರೂವ್ ಮಾಡ್ಬೇಕೀಗ. ಅವ್ನು ಹೇಳಿಲ್ಲ ಕಿರಣ್ ಮಾಧವ್ ಬೇರೆಯವ್ರ ತಕ್ಕ ಹಣ ತೊಗೊಂಡು ನಾನು ಮಾಡಿದಂತಲ್ಲ, ಅಲ್ಲಿಗೆ ಶಾವಂತನ ಮಾಡಿರೋದು. ನಾವು ನಾಳೆ ಕೇಸ್ ಹಾಕ್ತೀವಿ ಅವ್ನ ಮೇಲೀಗ. ನಮ್ಮ ಲಾಯರ್ಗೆ ಹೇಳಿದ್ದೀನಿ, ಆ ವಿಡಿಯೋ ಕಳಿಸ್ಕೊಟ್ಟಿದ್ದೀನಿ. ಇದನ್ನೇ ಹೇಳೋದು ಬೇಸ್ಲೆಸ್ ಅಲಿಗೇಷನು ಅಂತ. ನಾಳೆ ನಿಮ್ಗೆ ಯಾರೋ ಹೇಳ್ತಾರೆ ಪ್ರಯಾಗ್ ಸರ್ ದುಡ್ಡು ಕೊಟ್ಟು ಅಂತ ನೀವು ಇಂಟ್ರ್ಯೂ ಮಾಡ್ತೀವಿ ಅಂತ ಹೇಳ್ತಾರೆ, ನೀವು ಸುಮ್ಮನಿರ್ತಾರೆ ನೀವು? ನಾಳೆ ಯಾರೋ ಅಂತಾನೆ ಈ ಇಂಟ್ರ್ಯೂ ಮಾಡೋದು ಪ್ರಯಾಗ್ ಸಿಕ್ಕಾಬಿಟ್ಟು ದುಡ್ಡು ಕೊಟ್ಟಿಯಾರ್ರಿ, ಈ ಟಿ ವಿ ಸಿಕ್ಕಾಬಿಟ್ಟು ದುಡ್ಡು ಕೊಟ್ಟಿಯಾರ ಅಂತ ನೀವು ಸುಮ್ಮನಿರ್ತಾರೆ ನೀವು ಕೇಸ್ ಆಗ್ತಾನೆ. ಸೊ ಆ ಕಿರಣ್ಣಿಗೆ ಕೇಸ್ ಹಾಕೋ ಪ್ರಶ್ನೆ ಬಂದಿದ್ದೆ. ಈ ಥರ ಬೇರೆ ಕಂಟೆಸ್ಟು ನನಗೆ ಗೊತ್ತು ಸರ್, ಅಲ್ಲಿರುವಂಥ ಅಷ್ಟು ಕಂಟೆಸ್ಟು ಎಕ್ಸೆಪ್ಟ್ ಪ್ರತಾಪ್ ನಾನೇನು ಕ್ವಾರಂಟೈನಲ್ಲಿ ಭೇಟಿಯಾಗಿದ್ದು ಬಿಟ್ಟರೆ ಯಾರು ಪರಿಚಯ ಇದೆ ನನಗೆ. ಯಾರು ಅಷ್ಟು ಹೊರ ಬಂದಿರಲ್ಲ. ಈಗ ಯಾರು ಹೋಗ್ಬಿಟ್ಟು ನಿಮಗೆ ಡಾಕ್ಟರ್ ಪ್ರಯಾಗ್ ಪರಿಚಯನ ಈಗ ಅಂತಾರಲ್ಲ, ಯಾರು ಕಂಟೆಸ್ಟೆಂಟು ಅಂತ ಹೇಳ್ತಾರಲ್ಲ, ಅವ್ರ ಫ್ಯಾಮಿಲಿ ಕೇಳ್ಬೋದು, ಅಥವಾ ಅವರೇ ಹೊರಗೆ ಬಂದಾಗ ನಿಮಗೆ ಪ್ರಯಾಗ್ ಅಂತ ಗೊತ್ತಾ ಅಂತ ಕೇಳ್ಬೋದು ಆಯಿತಾ. ಅವ್ರು ಪ್ರೂವ್ ಮಾಡಬೇಕು, ಅಲಿಗೇಷನ್ ಮಾಡಿದ್ರೆ ಪ್ರೂವ್ ಮಾಡಬೇಕು. ನಾನು ಬೇರೆ ಕಂಟೆಸ್ಟೆಂಟ್ನ ಗೆಲ್ಸೋಕ್ಕೋಸ್ಕರ ಇದು ಮಾಡ್ತೀನಿ ಅನ್ನೋ ಯಾರಿದಾರಲ್ಲ ಅವ್ರು ಪ್ರೂವ್ ಅಲಿಗೇಷನ್ ಒಂದು ತಿಳ್ಕೊಡಿ. ಯಾವತ್ತು ಕನ್ಫರ್ಮ್ ಹೇಳಿದ ಈ ಥರ ಅವ್ರ ಪ್ಲ್ಯಾನ್ ಇರ್ಬೋದೇನೋ ಸರ್, ಇರ್ಬೋದೇನೋ ಮೇ ಬಿ. ಇದನ್ನು ನಾವು ವಿ ಡೋಂಟ್ ಕಾಲ್ ಇಟ್ ಆಸ್ ಸ್ಟೇಟ್ಮೆಂಟ್, ಇಟ್ಸ್ ಎ ಒಪಿನಿಯನ್. ವೈಯಕ್ತಿಕ ದ್ವೇಷ ಏನೂ ಇಲ್ಲ ಅವ್ರಿಗೆ, ಬಟ್ ಈ ರೀತಿ ಮಾಡೋದ್ರಿಂದ ಇದು ಇರ್ಬೋದೇನೋ. ಸರ್ ನಿಮ್ಮ ಒಪಿನಿಯನ್ ನಾಟ್ ಅ ಫ್ಯಾಕ್ಟ್. ನೀವು ಸಾವಿರ ಮಾಡ್ಬೋದು, ನೀವು ಯು ಕ್ಯಾನ್ ಸ್ಪೀಕ್ 101 ಥಿಂಗ್ಸ್, ಯು ಹ್ಯಾವ್ ಟು ಪ್ರೂವ್. ನಾನು ಸಾವಿರ ಅಂತೀನಿ ನಿಮ್ಮ ಮೇಲೆ, ಎಲ್ಲ ಒಪ್ಕೊಂತೀರ ನೀವು? ಇಲ್ಲ. ಸೊ ನಾನು ಅವ್ರ ಗೆಲ್ಸೋಕ್ಕೋಸ್ಕರ ಅವರ ಪಿ ಆರು ಅವರು ಓಟ್ ಕಮ್ಮಿ ಮಾಡ್ತೀನಿ. ನಮಗೆ ಎಲೆಕ್ಷನ್ ಆಡ್ತಿದ್ದೀವಿ ಇಲ್ಲಿ. ಇಲ್ಲ, ನನ್ನ ಕನಸನೇನು, ನನಗೆ ಬಿಗ್ ಬಾಸ್ ಅನ್ನೋ ವೇದಿಕೆ ಮೇಲೆ ಪ್ರತಾಪ್ ಅವರು ಇಲ್ಲಸದ ಆರೋಪ ಮಾಡಿದರೆ ನನಗೆ ತುಂಬ ಇದಾಗಿದ್ದು ಫಿಸಿಕಲ್ ಅಸಾಲ್ಟು. ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಮೇಲೆ ಫಿಸಿಕಲ್ ಅಸಾಲ್ಟ್ ಅಂತ ಅಲಿಗೇಷನ್ ಮಾಡೋದು ಎಷ್ಟು ದೊಡ್ಡದು ಅಂತ ಈಗ ಪ್ರಗತಿ ಗೊತ್ತಾಗತ್ತೆ, ರೈಟ್ ಅಂತಾರೆ. ಈಗ ಯಾಕೆ ಬಂದ್ರಿ ಸರ್ 3 ವರ್ಷದ ಆದಮೇಲೆ ಅಂತ ಹೇಳ್ತಾರಲ್ಲ, ದಯವಿಟ್ಟು ಕಣ್ಣಿದ್ದವರು ಆ ವಿಡಿಯೋ ನೋಡಿ ಆ ಕ್ಷಣದಲ್ಲೇ ಎದ್ದು ಪ್ರತಿಭಟಿಸ್ತೀನಿ. ಇಂದಾಗ ಪ್ರೂಫ್ ಇದ್ದರೆ ಹೋಗ್ಬಿಟ್ಟು ಕೋರ್ಟಲ್ಲಿ ಕೊಡು. ಯಾಕಂದು ಕೊಡಲ್ಲ, ಹೋಗ್ಬಿಟ್ಟು ಕೋರ್ಟಲ್ಲಿ ನನ್ನ ತಪ್ಪಾಗಿದೆ ಅಂತ ಗಿಲ್ಟಿ ಪ್ಲೀಡ್ ಮಾಡಿ 1000 ರೂಪಾಯಿ ಫೈನ್ ಕಟ್ತಾನೆ, ನಡೆಸಿ ಕಟ್ತಾನೆ. ನಿಮಗೆ ಗೊತ್ತು, ನೀವು ಮಾಧ್ಯಮದಲ್ಲಿ ಇರ್ತಾನೆ. ಯಾವುದೇ ಒಂದು ಕೋರ್ಟಲ್ಲಿ ಒಬ್ಬನ್ನ ಕಟ್ಕಡೆಯಲ್ಲಿ ನಿಲ್ಲಿಸಿದಾಗ ಫಸ್ಟು ಕೆಲವು ಪ್ರಶ್ನೆ ಏನಪ್ಪ ಹೊಡೆದ ಅಂತ ಕೇಳ್ತಾರೆ, ರೈಟ್. ಒಬ್ಬ ಅಕ್ಯೂಸ್ಡ್ ಗಿಲ್ಟಿ ಪ್ಲೀಡ್ ಮಾಡಿ ಕನ್ವಿಕ್ಟ್ ಆಗ್ತಾನೆ, ಅರ್ಥ ಏನು? ತಪ್ಪು ಮಾಡಿ ಅಂತ ಅರ್ಥ ತಾನೆ. ಅವನು ಅವಾಗ ಕೇಳಿಲ್ಲ ಈ ಥರ ಡಾಕ್ಟರ್ ಪ್ರಯಾಗ್ ಆಗಲಿ ಅವ್ರ ತಂದರಲ್ಲಿ ಹೊಡೆದ್ರು ಅವಾಗ ಕೇಳಿಲ್ಲ. ಆ ಟೈಮ್ ನಾನು ಪ್ರತಿಭಟಿಸ್ತೀನಿ. ಆ ಟೈಮಲ್ಲಿ ನನ್ನ ಸಾಹೇಬರು ನನ್ನ ಕೊಲಿಗೆ ಬಿಡ್ರಿ ಸಣ್ಣ ಹುಡುಗ ಇದ್ದಾನೆ ಅವನು, ಯಾಕೆ ನಮ್ಮ ಕೋವಿಡ್ ಕೆಲಸ ತುಂಬ ಮಾಡಿದ್ರೆ ನಾವು ಆಗ ಕ್ಷಮಿಸಿದ್ವಿ ಒಂಥರ ಬದುಕೋಗಿ ಮಗನೇ ಅಂತ ಅಷ್ಟೇ. ಪಾಯಿಂಟ್ ಏನಾಗುತ್ತಾ, ಅದೇ ವಾಕ್ಯವನ್ನು ಅಗ್ಲಗ್ಲ ರಿಪೀಟ್ ಮಾಡಿದಾಗ ಒಂದು ವೇದಿಕೆ ಸಿಕ್ಕಿದೆ ಅಂತ ಆದಾಗ ಏನಾಗುತ್ತೆ, ಇಟ್ ಬಿಕಮ್ಸ್ ಎ ಅಫೆನ್ಸ್. ಅದಕ್ಕೆ ಒಂದು ಬೆಲೆ ತಟ್ಟಲೇಬೇಕಾಗತ್ತೆ, ಕಟ್ಟೆ ಕಟ್ತಾನೆ. ಅದರಿಂದ ನಿಮಗೆ ಒಂದು ಸ್ವಲ್ಪ ನೋವು ಉಂಟಾಗಿದೆ ಅವರು ಹೇಳಿ. ಸರ್ ನೋವು ನಿಮಗೆ ಇಲ್ಲಿ ಸಲ ಆರೋಪ ನೋವಾಗಲ್ವ ನಿಮಗೆ? ಅದು ಕೇಳ ಪ್ರಶ್ನೆ. ನಿಮ್ಗೆ ನೋವಾಗತ್ತೆ ರೀ, ನೋವಾಗಿದ್ದ ಡಿಫೆನ್ಸ್ ಕೇಸ್ ಹಾಕಿದ್ದು ನಾನು. ನೋವಾಗಿಲ್ಲ ನಾನು ಯಾಕೆ ಡಿಫೆನ್ಸ್ ಹಾಕ್ತಿದ್ದು? ನೋವಾಗಿದೆ ನಿನಗೆ, ನೋವಾಗಿದ್ದಕ್ಕೆ ಡಿಫೆನ್ಸ್ ಕೇಸ್ ಹಾಕಿರೋದು ನಾನು. ಆ ನೋವಿಗೆ ಪರಿಹಾರ ಬೇಕಲ್ವಾ? ನೀವು ಹೇಳಿ ನೋವಾಗಿದೆ, ನನ್ನ ನೋವಿಂದ ಅಂತಿಲ್ವರ, ನಾನು ನೋವು ಆಗಿಲ್ಲ ಅಂದರೆ ನಾನು ಯಾಕೆ ಡಿಫೆನ್ಸ್ ಹಾಕಿರ್ಬೇಕಾಗಿತ್ತು? ನಂಗೆ ನೋವಾಗಿಲ್ಲ ಮಾರೆ, ನಾನು ಆರಾಮಾಗಿರ್ತಿದ್ದೆ. ನಂಗೆ ನೋವಾಗಿದೆ, ನಾನು ನೋವು ಆಗಿದ್ದಕ್ಕೆ ಪರಿಹಾರ ಕೇಳ್ತಿರೋ, ಡಿಫೆನ್ಸ್ ಕೇಸ್ ಹಾಕಿರೋದು ನಾನು. ಸಿಂಪಲ್ ಅದು. ನೋವಾಗಿಲ್ವಾ? ಈಗ ಚುಚ್ಬಿಟ್ಟು ನೋವಾಗಿಲ್ಲ, ನೋವಾಗಿದೆ ಮಾರೆಯಾ, ನೋವಾಗಿದ್ರೆ ಡಿಫೆನ್ಸ್ ಕೇಸ್ ಹಾಕಿರೋದು ನಾನು. ಸಾರಂಗ್ ಅವ್ರನ್ನ ನೀವು ಕಾಲಲ್ಲಿ ಏನಾದರೂ ಮಾತಾಡೋದು ಆ ಥರದ್ದು ಏನಾದರೂ ಆಗಿದೆ? ಅದಾದ್ಮೇಲೆ ಆಯಿತು, ಅದಾದ್ಮೇಲೆ ತಿಳ್ಕೊಬೇಕಲ್ವ ಅವ್ನ ಪಾಯಿಂಟ್ ಆಫ್ ವ್ಯೂ. ಸಾರಂಗ್ ಮಾತಾಡಿದ್ದು ಆಯಿತು, ಎವಿಡೆನ್ಸ್ ನಾನು ಯಾಕೆ ಮಾತಾಡ್ತೀನಿ ಕಾಲಲ್ಲಿ ಏನಂದ್ರು ಸರ್? ಅದು ಎವಿಡೆನ್ಸ್ ನಿಮ್ಗೆ ಫುಲ್ ಕೊಟ್ಬಿಡ್ತೀನಿ. ಅದು ಇದೆಯಲ್ಲ ರೆಕಾರ್ಡಿಂಗ್ ನಿಮಗೆ ವಾಟ್ಸಪ್ ಮಾಡ್ತೀನಿ, ಅದಕ್ಕೆ ನೀವು ಪ್ಲೇ ಮಾಡ್ಕೊಬೋದು ಏನೋ ಮಾಡಿದ್ದೀನಿ. ಸಾರಂಗ್ ಜೊತೆ ಅದು ಫುಲ್ ಕೊಟ್ಬಿಡ್ತೀನಿ ನಿಮಗೆ. ಯಾಕೆ ನಾನು ಹೇಳ್ತೀರಿ ಹೋಗಲ್ಲ, ಏನಾಗುತ್ತೆ ಹೇಳೋದೇನಾಗುತ್ತೆ, ಇಟ್ ಬಿಕಮ್ಸ್ ಮೈ ಒಪಿನಿಯನ್. ಎರಡೂ ಇರಬೇಕಲ್ಲ ಅಲ್ಲಿ, ಆಯಿತಾ? ಎರಡೂ ಪ್ಲೇ ಮಾಡಿ. ಹೇಳ್ತಾರಲ್ಲ ಸಾರಂಗ್ ಅವ್ರ ಮಧ್ಯೆ ಸರ್, ಪ್ರತಿದಿನ ನನ್ನ ನಂಬಿ ಕೆಲವು ಜನ ಮಾಧ್ಯಮಗಳಿದಾರಲ್ಲ, ನಾನು ಇದುವರೆಗೂ ಹೇಳ್ತೀನಿ, ಓಪನ್ ಆಗಿ ಹೇಳ್ತೀನಿ ಸರ್, ಥರ್ಡ್ ಐ ಟಿ ವಿ ಶುರುವಾಗಿಂದ ಇದುವರೆಗೂ ಯಾರೋ ಒಂದು ಮಾಧ್ಯಮಕ್ಕೆ ನಾನಾಗೆ ಖುದ್ದಾಗಿ ಫೋನ್ ಮಾಡಿ ಬಂದ್ರಪ್ಪ ನಿಮಗೂ ಸೇರಿಸ್ಕೊಳ್ತೀವಿ, ನಾನು ನಿಮ್ಗೆ ಫೋನ್ ಮಾಡಿ ಕರ್ತೀನಿ ನಿಮಗೆ ಬನ್ನಿ ಇಂಟ್ರೂ ಮಾಡಿ ಅಂತ, ಒಂದು ಮಾಧ್ಯಮ ನಾನು ಕರೆಯಲ್ಲ ಸರ್. ಫಾಲೋ ಅಪ್ ಇದ್ರೆ ಹೇಳಿ ಅಂತ ಹೇಳ್ತಾರೆ,
ಫಾಲೋಅಪ್ ಯಾವಾಗ ಆಗುತ್ತೆ ಅಂದರೆ ಏನಾರ ಹೊಸ ಇದಾದಾಗ ಸರ್ ದಯವಿಟ್ಟು ಸರ್ ನಮಗೆ ಎಕ್ಸ್ಕ್ಲೂಸಿವ್ ಬೇಕು ಸರ್ ಅಂದಾಗ ನಾನು ಪ್ರತಿಯೊಬ್ಬರಿಗೂ ನನಗೇನೋ ಹೊಸ ಡೆವಲಪ್ಮೆಂಟ್ ಕಳಿಸ್ಕೊಡ್ತೀನಿ. ಅದಕ್ಕೆ ಫಾಲೋಅಪ್ಗೆ ಅವ್ರು ಬರ್ತಾರೆ ಹೊರ್ತುವ ನಮ್ಗೆ ಹೇಳೋಗ್ತಾರೆ ದಯವಿಟ್ಟು ಸರ್ ನಮಗೂ ಅಂತ ಅವರ ಉದ್ಯಮ ಅದು. ಅಲ್ಲ, ಒಂದು ಕೇಸ್ನ ಫಾಲೋಅಪ್ ಮಾಡ್ತಾರೆ ಅಂದರೆ ನಂಗೆ ಖುಷಿ ಆಗುತ್ತೆ. ಡ್ರೋನ್ ಪ್ರತಾಪ್ ಕೇಸ್ನ ಫಾಲೋಅಪ್ ಮಾಡ್ತಾರೆ, ಖುಷಿ ಆಗುತ್ತೆ. ಏನು ಡೆವಲಪ್ಮೆಂಟ್ ಆಗುತ್ತೆ ಅದನ್ನು ಕಳಿಸ್ಕೊಡ್ತೀನಿ. ಕೆಲವೊಂದು ಟೈಮ್ ಅವರೇ ಅದನ್ನು ಪ್ಲೇ ಮಾಡ್ತಾರೆ. ಕೆಲವೊಂದು ಟೈಮ್ ಸ್ಪಷ್ಟೀಕರಣ ಬೇಕಾದ ಸರ್, ನಿಮ್ಗೆ ಸ್ಪಷ್ಟೀಕರಣ ಬೇಕಾದ ಸರ್ ಬರ್ತೀವಿ ಸರ್, ಬನ್ನಿ. ಐ ಆಮ್ ಓಪನ್ ಟು ಎವ್ರಿ ಒನ್. ನಾನು ನಿಮ್ಗೆ ಏನಾದ್ರು ಬರಬೇಡಿ ಅಂತ ಹೇಳ್ದೆ ನಿಮಗೆ? ಇಲ್ಲ, ಐ ಆಮ್ ಓಪನ್ ಟು ಸರ್. ಯಾವುದೇ ಮಾಧ್ಯಮ ಎನಿ ಟೈಮ್ ನಾನು ಫ್ರೀದಾಗ ಬನ್ನಿ, ನಾನು ಡ್ಯೂಟಿ ಟೈಮ್ ಬಿಟ್ಟಾಗ ಬನ್ನಿ, ಮುಕ್ತವಾಗಿ ಮಾತಾಡ್ತೀನಿ, ಎವಡಿಸ್ಬಿಟ್ಟು ಮಾತಾಡ್ತೀನಿ. ನನಗೇನು ಭಯ ಇಲ್ಲ. ತಪ್ಪು ಅನ್ಸೋದು ಭಯ ಇರಬೇಕಲ್ಲ ಸರ್. ತಪ್ಪು ಮಾಡಿದ್ರು ಯಾಕೆ ಸರ್ ಭಯ ಪಡಬೇಕು? ನನಗೆ ಎಷ್ಟೇ ಅಲಿಗೇಷನ್ ಬಂದರೂ ನಾನು ಅಲ್ಲಿ ಗಿವ್ ಸ್ಪಷ್ಟೀಕರಣ. ಇನ್ನೊಂದು ಹೇಳ್ತಾರೆ, ಯಾಕೆ ನೀವು ಮೀಡಿಯಾ ಮುಂದೆ ಬರ್ತೀರಿ? ನನ್ನ ಲಾ ಹೇಳ್ತಾರೆ ಸರ್, ನನ್ನ ಸುಪ್ರೀಂ ಕೋರ್ಟ್ ಲಾಯರು, ಯು ಗೋ ಫ್ರಂಟ್ ಆಫ್ ಮೀಡಿಯಾ ಬಿಕಾಸ್ ಲೀಗಲ್ ಪ್ರೊಸೆಸ್ ವಿಲ್ ಟೇಕ್ ಟೈಮ್. ಬಟ್ ನಮ್ದು ಹೇಳ್ಕೊಬೇಕಲ್ವ ನಾವು. ಎಲ್ಲಿದೆ, ಯಾವ ಕಾನೂನಿದೆ, ನಿಮ್ಗಾಗಿರೋ ಅನ್ಯಾಯ ಹೇಳ್ಕೊಂಬಿಟ್ಟಿದ್ರೆ ಇದೆಯಾ? ಅವ್ರಿಗೊಂದು ಕಣ್ಣಿಗೆ ಅವ್ರು ಯಾಕೆ ಕೇಳಲ್ಲ? ನೀವು ಯಾಕೆ ಹೋಗ್ತೀರಾ ಮಾಧ್ಯಮ ಮುಂದೆ ಅಂತ? ಇದೇ ಪ್ರಥಮ ಯಾಕೆ ಕೇಳಿಲ್ಲ ನೀವು? ಯಾಕಪ್ಪ ಇನ್ನು ಪ್ರತಾಪ ಏನು ಮಾಡೋದು? ಯಾವ ಮಾಧ್ಯಮಕ್ಕೆ ಇವನೇ ಫೋನ್ ಮಾಡಿ ನಮ್ಗೆ ಇಂಟ್ರೂ ತೊಗೊಳ್ಳಿ ಸರ್. ಒಂದು ಇಂಟ್ರ್ಯೂವಲ್ಲಿ ಒಬ್ಬ ಇಂಟ್ರ್ವ್ಯೂ ಕೇಳ್ತಾನೆ, ಯು ಆಸ್ಕ್ ಮೀ ವೈ ಆಮ್ ಸೆಕ್ಸ್, ಅವನೇ ಪ್ರಶ್ನೆ ಕೇಳಿಸ್ಕೊತಾನೆ ಸರ್. ಅದೇ ಮೀಡಿಯಾದವ್ರು ಇವತ್ತು ಸರ್ ನಾನು 8 ಜನ ವರ್ಕ್ ಮಾಡಬೇಕು, ನಮಗೆ ಫೋನ್ ಮಾಡಿ ನಾನು ಇಂಟ್ರ್ಯೂ ತೊಗೊಳ್ರಿ ಅಂತ ತಪ್ಪಿಡಿಸ್ತಾ ಅಂತ ಅವರೇ ಹೇಳ್ತಾರೆ. ಇದುವರೆಗೂ ನಾನು ಯಾವ ಮಾಧ್ಯಮಕ್ಕೂ ಆಗಲಿ ನಾನಾಗೆ ಫೋನ್ ಮಾಡಿ ನಾನು ಇಂಟ್ರ್ಯೂ ತೊಗೊಳ್ಳಿ ಅಂತ ಹೋಗಿಲ್ಲ. ನಂಗೆ ಅದರ ಅಗತ್ಯನೂ ಇಲ್ಲ. ಬಟ್ ಒಂದು ಇಂಟ್ರ್ಯೂ ತಗೊಳಂಗಾಗುತ್ತೆ ಸರ್, ಫಾಲೋಅಪ್ ಮಾಡ್ತೀವಿ ಅಂದರೆ ನಂಗೆ ಅದು ಹೌದಲ್ಲಪ್ಪ, ಅವ್ರದ್ದು ಫಾಲೋಅಪ್ ಇರುತ್ತೆ ಸರ್, ಹಿಂಗೆ ಡೆವಲಪ್ಮೆಂಟ್ ಆಗಿದೆ ಸರ್, ಆಗಿದೆ ನಾನು ಕೊಡ್ತೀನಿ. ಐ ಡೆಫಿನೆಟ್ಲಿ ಗಿವ್ ದೆಮ್ ದಿ ಫಾಲೋಅಪ್ ಎವಿಡೆನ್ಸ್. ದೇ ವಿಲ್ ಡೂ ದೇರ್ ಥಿಂಗ್. ನಾನು ಖುಷಿಯಾಗಿ ಪಡ್ತೀನಿ ಅಂದರೆ ಈಗ ಅವ್ರನ್ನ ಮಾತಾಡ್ಸಿದ್ದೀರಾ, ನಿಮ್ಮಂಥವ್ರು ಜನಕ್ಕೆ ಯಾಕೆ ಇಷ್ಟ ಆಗ್ತಾರೆ ಅಂದರೆ ಎರಡು ತೊಗೊಳ್ಳಿ ವರ್ಷನ. ನಾನೇನು ಅವ್ರು ತೊಗೊಂಬಿಟ್ಟು ಅಂತ ಹೇಳ್ತಾರೆ, ನಾನು ಅಲ್ಲಿ ಹೇಳ್ತೀನಿ, ನಾನು ಯಾವತ್ತೂ ಸಹ ಅವ್ರು ಇಂಟ್ರ್ಯೂ ಮಾಡಿಬಿಡ್ರಿ ನಾನು ಹೇಳೋಕ್ಕೆ ಚಾನ್ಸ್ ಇಲ್ಲ ಸರ್. ಪತ್ರಿಕಾ ಮಾಧ್ಯಮ ಹೆಂಗೆ ಅಂದರೆ ಎಲ್ಲ ತೊಗೊಳ್ರಿ, ಇಬ್ಬರು ತೊಗೊಳ್ರಿ, ಲೆಟ್ ಪೀಪಲ್ ಡಿಸೈಡ್. ಸಾರಂಗ್ ಅವ್ರಿಗೆ ಬರೋಕ್ಕೇನು ಇಷ್ಟ ಇಲ್ಲ, ನೀವೇ ತುಂಬ ಬಲವಂತ ಮಾಡಿ ಕರೀತಾ ಇದ್ದೀರಿ, ಬನ್ನಿ ಈ ಥರದ್ದು ಬನ್ನಿ ನ್ಯೂಸ್ ಚಾನಲ್. ಅದನ್ನು ನೀವು ಸಾರಂಗ್ ಕೇಳಬೇಕು. ಪ್ರಯಾಗ್ ಅಲ್ಲ, ನೀವು ಮಾಧವ್ ಸರ್ ಈ ಥರ ಹೇಳಿದ್ದಾರೆ ನಿಮ್ಮ ಬಗ್ಗೆ. ಅವ್ರು ಹೇಳಿದ್ದಾರೆ, ಅದು ಅವ್ರ ಒಪಿನಿಯನ್ನು, ಅದು ಉತ್ತರ ಯಾರು ಕೊಡಬೇಕು ಗೊತ್ತಾ? ನೀವು ಸಾರಂಗ್ ಕೇಳಬೇಕು. ಏನೋ ಪ್ರಯಾಗ್ ನಿಮಗೆ ಬನ್ನಿ ಅಂತ ಕೇಳಿದ್ರೆ ನಾನಂತೂ ಇಲ್ಲ ಅಂತ ಹೇಳ್ತೀನಿ. ಅವನು ಬರ್ತೀನಿ ಅಂದಾಗ ಅವಕಾಶ ಮಾಡಿಕೊಟ್ಟಿದ್ದೀವಿ ಸರ್. ನಾನು ಬರ್ತೀನಿ ಅಂದಾಗ ಆಯ್ತಪ್ಪ, ಇಲ್ಲಿ ಬಂದರೆ ಇಲ್ಲಿ ಏನು ನಿಂಗೆ ಸಪೋರ್ಟ್ ಬೇಕು ಅದು ಒದಗಿಸ್ತೀನಿ. ನಾನು ಅದನ್ನು ನೆಕ್ಸ್ಟ್ ದಿನ ಹೇಳಿದ್ದೀನಿ ನಾನು ಮೀಡಿಯಾಗೆ. ನಾನು ನೆಕ್ಸ್ಟ್ ಡೇ ಮೀಡಿಯಾಗೆ ಬಂದಾಗ ಅವ್ರಿಗೆ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ, ಸಂಪೂರ್ಣ ಸಪೋರ್ಟ್ ಕೊಡ್ತೀವಿ. ಅವ್ನು ತಪ್ಪಣೆ ಅನ್ಕೋಣ ನಮಗೆ ಸರ್, ನಾವು ಬ್ಯಾಂಕಿನ ಇದಾಗಿದೆ ಅಂದು, ಯು ಬಿ ದ ಗೌರ್ಮೆಂಟ್ ಅಪ್ರೂವರ್ ಅಪ್ಪ. ಗೌರ್ಮೆಂಟ್ ಅಪ್ರೂವ್ ಆದವರಿಗೆ ಗೌರ್ಮೆಂಟ್ ಏನು ಮಾಡುತ್ತೆ ಅದು ಮಾಡುತ್ತೆ. ವಿಲ್ ಸಪೋರ್ಟ್ ಯು. ಒಬ್ಬ ತಪ್ಪು ಮಾಡಿದವನಿಗೆ ತಪ್ಪು ಮಾಡಿದಂತ ಒಪ್ಕೊಂಡಾಗ ಗೌರ್ಮೆಂಟ್ ವಿಲ್ ಟೇಕ್ ಇಟ್ಸ್ ಓನ್ ಡಿಸಿಷನ್. ರೈಟ್. ನನ್ನ ಬಾಸ್ ಮುಂದೆ ಹೇಳ್ತಾರೆ, ಯು ಕಮ್ ವೆನ್ ಯು ಆರ್ ಲೀಗಲಿ ರೈಟ್, ವಿ ವಿಲ್ ಸಪೋರ್ಟ್ ಯು. ಅದನ್ನು ನಾನು ಮಾಡೋದು. ಒಬ್ಬ ವ್ಯಕ್ತಿ ಲೀಗಲಿ ರೈಟ್ ಇದ್ದಾಗ ಬಂದಾಗ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಅಲ್ಲ, ಈಗ ನನಗೆ ಅದು ಕ್ಲಾರಿಟಿ ಅಂದರೆ ಅವ್ರು ಈ ಥರ ನಿಮ್ಮ ಮೇಲೆ ಹೇಳಿದಾರಲ್ಲ, ಅದು ನಿಜನ ಸುಳ್ಳ ಅಂತ, ಈ ಥರ ನೀವೇ ಕರಿತಾ ಇರೋದು ಅಂತ ಅವ್ರು ಹೇಳಿದ್ದಾರೆ ನಿಮಗೆ? ನಾನೇ ಕರಿತೀರ? ಅವ್ರು ಹೇಳಿದ ಬರ್ತೀನಿ ಬಾರಪ್ಪ ಅಂತ ಹೇಳ್ತೀನಿ. ಬರೋಕ್ಕಾಗತ್ತ ನನಗೆ? ನೀವೇ ಬನ್ನಿ, ನನ್ನ ಫ್ಲೈಟ್ ಟಿಕೆಟ್ ಬುಕ್ ಫ್ಲೈಟ್ ಹೇಳ್ತೀನಿ. ನಾನು ಈ ಸ್ಪಷ್ಟ ಕೊಡ್ತೀನಿ, ನಾನು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀನಿ ಅಂದಿಲ್ಲ. ಇದು ಸ್ಪಷ್ಟೀಕರಣ. ಬಲವಂತ ಮಾಡಿಲ್ಲ ಅವ್ರನ್ನ? ನಾನು ಬಲವಂತ ಮಾಡಿಲ್ಲ. ಬನ್ನಿ ಅಂತ ನಾನು ಅಂದಿಲ್ಲ. ಬರ್ತೀನಿ ಬಾರಪ್ಪ ಅಂತ ಹೇಳ್ತೀನಿ. ಬಲವಂತ ಮಾಡೋಕೆ ಒಂದು ಸಣ್ಣ ಮಗನ ಸರ್ ಅವನು. ಬಲವಂತ ಮಾಡೋಕ್ಕೆ ಅವ್ನು ಸಣ್ಣ ಮಗುನ? ಅವನು ಸ್ವಂತ ಬುದ್ಧಿ ಇಲ್ವಾ? ರೈಟ್. ನಾನು ಬಲವಂತವಾಗಿ ನನ್ನ ಊಟ ಮಾಡೋಕ್ಕಾಗ್ತದೆ ನಿಮಗೆ? ನಾನು ಊಟ ಕರೆದೆ, ನೀವು ಬಸ್ಟಿಗೆ ಬೇಡಾದ್ರಿ. ಆಮೇಲೆ ನಿಮಗೆ ಒತ್ತಾಯ ಮಾಡಿದೆ ನಿಮಗೆ, ಆಮೇಲೆ ಊಟ ಮಾಡಿದ್ರಿ. ನಿಮ್ಮ ಕ್ಯಾಮ್ರಾಮನ್ ಇಲ್ಲ ಸರ್, ಪ್ರಯಾಗ ಸಾರು ಬಲವಂತವಾಗಿ ನಮ್ಮ ಇವ್ರನ್ನ ಊಟ ಮಾಡಿಸ್ಕೊಂಡ್ರೆ ಎಷ್ಟು ಅನ್ಯಾಯ ಆಗತ್ತೆ ಹೇಳ್ರಿ. ಊಟ ನಾವು ಮಾಡಿಸಿ ನಿಮಗೆ ಬಲವಂತವಾಗಿ ಮಾಡಿಸಿ ಅಂದರೆ ನಮ್ಗೆ ಹೆಂಗೆ ಆಗತ್ತೆ ಹೇಳ್ರಿ? ಏನಪ್ಪ ನಾನು ಬಲವಂತ ಮಾಡಿದ್ರಪ್ಪ ನಿಮ್ಮ ಸಾಯವ್ರಿಗೆ ಊಟ ಮಾಡಿ ಅಂತ ಅಷ್ಟೇ. ಅಲ್ಲ, ಅದಕ್ಕೆ ನೀವೇನು ರಿಯಾಕ್ಷನ್ ಕೊಡ್ತೀರಾ ಅಂತ ಈ ಥರ ಹೇಳಿದ್ರಲ್ಲ, ಅದಕ್ಕೆ ನಿಮ್ಮ ರಿಯಾಕ್ಷನ್? ನಾನು ಅವ್ನು ಬರ್ತೀನಿ ಅಂತ ಬಾ ಅಂತ ಹೇಳಿದ ನಿಜ. ಒಬ್ಬ ವ್ಯಕ್ತಿ ಸರ್ ನನಗೆ ಅನ್ಯಾಯ ಆಗಿದೆ, ನಾನು ಬರ್ತೀನಿ ಸರ್, ನಿಮ್ಮ ಸಪೋರ್ಟ್ ಬೇಕು ಅಂದಾಗ ಅವೇನು ಮಾಹಿತಿ ನಮ್ಮ ತನಕ ಎಲ್ಲ ತರಿಸ್ಕೊಂಡು ನಮ್ಮ ತಂಡದವರು ಸ್ಟಡಿ ಮಾಡಿ ಅದು ಮಾಧ್ಯಮಕ್ಕೆ ತಕ್ಷಣ ಕೊಡ್ತೀನಿ ನಾನು. ಇನ್ಫ್ಯಾಕ್ಟ್ ಇವೆಲ್ಲ ಗೊತ್ತು, ಇವೆಲ್ಲ ಮಾಡ್ತಾರೆ, ನಮ್ಮ ಭಾರಿ ಬುದ್ಧಿವಂತ ಸರ್ ನಾವು. ಅವನು ದಡ್ರಲ್ಲ, ಅವ್ನು ಸಿಕ್ಕಾಬಟ್ಟೆ ಅಂದ್ಕೊಂಡಿದ್ದಾನೆ. ಅವ್ರಿಗಿಂತ ಅಪ್ರಂತ ನಾವು ಕೇಸ್ನ ಹ್ಯಾಂಡಲ್ ಮಾಡಿದ್ದೀವಿ. ನಾನು ಮಾತಾಡಬೇಕಾದ್ರೆ ನನ್ನ ತಲೆ ಮಾಡುವಾಗ ಇಮಿಡಿಯೇಟಾಗಿ ಕಾನ್ಫರೆನ್ಸ್ ಕಾಲ್ ಮಾಧ್ಯಮದವ್ರು ಇರ್ತಾರೆ. ಇವತ್ತು ಮಾಧ್ಯಮ ಯಾಕೆ ಸಪೋರ್ಟ್ ಮಾಡ್ತಿದೆ ಅಂದರೆ ಮಾಧ್ಯಮ ವಿಲ್ ಬಿ ದ ಕಾನ್ಫರೆನ್ಸ್ ಕಾಲ್. ಮಾಧ್ಯಮ ಇಸ್ ಅ ಕಾನ್ಫರೆನ್ಸ್ ಕಾಲ್. ಎಂಟೈರ್ ಥಿಂಗ್ ಇಸ್ ದೇರ್ ಆನ್ ರೆಕಾರ್ಡಿಂಗ್.
ಆ ಮಾಧ್ಯಮ ತಗ ಇದೆ ಅದು. ಅವ್ರು ಯಾವ್ದು ಟೆಲಿಕಾಸ್ಟು ಮಾಡಿದ್ದಾರೆ. ನಾನು ಒಬ್ಬನೇ ಕಾನ್ಫರೆನ್ಸ್ ಕಾಲ್ ಮಾಡಲ್ಲ ಸರ್. ಇಂಥ ಬಂದಾಗ ನನಗೊಬ್ಬರು ಮಾಧ್ಯಮದವ್ರು ಹೇಳಿದರು, ಸರ್ ನೈಟ್ ಎಷ್ಟೊಂದು ಪರವಾಗಿಲ್ಲ ಸರ್, ನಾವು ಫೋನ್ ಮಾಡಿದ್ವಿ ಸರ್. ನಾನು ತಕ್ಷಣ ಫೋನ್ ಮಾಡಿದೆ, ಎತ್ಕೊಂಡ್ರು, ಅಮ್ಮ ಈ ಥರ ಇದಿದೆ ಕಾನ್ಫರೆನ್ಸ್ ಕಾಲ್ ಬಂದರು. ದೇಹದ ರೆಕಾರ್ಡಿಂಗ್ ಕೇಳ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಮಾಧ್ಯಮದವರು. ಅದಂತಗೂ ಇಲ್ಲ. ಅದೊಂದು ರಾತ್ರಿ ಮಾತ್ರ ಅವರೇ ಮಾಧ್ಯಮದವರು ರೆಕಾರ್ಡ್ ಮಾಡ್ಕೊಂಡು, ಸರ್ ನಾವು ಮಾಡ್ಕೊತೀವಿ ಆಮೇಲೆ ಕೊಡ್ತೀವಿ ಎಂದು ಮಾಡ್ಕೊಳ್ಳಿ ಅಂತ ಹೇಳಿದ. ಅವ್ನು ಏನೇನು ಮಾತಾಡಿಯಾನೆ, ಅವ್ನು ಏನೇನು ಮಾಡಿದಾನೆ ಪ್ರತಿಯೊಂದು ಮಾಧ್ಯಮ ರೆಕಾರ್ಡ್ ಮಾಡ್ಕೊಂಡಿದ್ದಲ್ಲ ಸರ್. ನಾನು ಬಾ ಅಂತ ಅನ್ನೋ, ಅವನೇ ಬರ್ತೀನಿ ಅಂತ ಅನ್ನೋ, ಅವರೇ ರೆಕಾರ್ಡ್ ಇದೆ ಅದು. ಅವರು ನೀವು ಕೇಳಿ ಮುಂದೆ ಕಾಪಿ ಕೊಡ್ತಾರೆ, ಅದನ್ನು ಪ್ರಸಾರ ಮಾಡಿ. ಅದನ್ನ ನಾನಂತೂ ಅವನಿಗೆ ಫ್ಲೈಟ್ ಚಾರ್ಜ್ ಕೊಟ್ಟು ಕರೆಸೋಷ್ಟು ಉದಾರ ಅಲ್ಲ ಸರ್. ಬಂದಾಗ ಊಟ ಆಗೋ ಒಂದು ವ್ಯವಸ್ಥೆ ಮಾಡ್ಬೋದು ಹೊರತು ನಮ್ಮ ಮನೆಗೆ ಇಡೀ ರೇಷನ್ ಕೊಡೋಷ್ಟು ನನ್ನ ದಾನಿ ಅಲ್ಲ ಸರ್. ಇದು ನಮ್ಮದು ಅವ್ರದ್ದೇನು ಪ್ರಾಬ್ಲಮ್ ಇದೆ? ಏನು ಪ್ರಾಬ್ಲಮ್ ಇದೆ? ಬಿ ಸ್ಪೆಸಿಫಿಕ್. ನಾವು ಬಿಸ್ನೆಸ್ ಏನಂದ್ರೆ ಒಂದು ಇರುತ್ತೆ ಒಂದು ಹೋಗುತ್ತೆ ಅಂದ್ರೆ ಅಂತ ಅವ್ರು ಹೇಳ್ತಿದ್ದಾರೆ ಸರ್. ಇದೆಯಲ್ಲ ಬಿಸ್ನೆಸ್ಸು ಅಂದಮೇಲೆ ಒಂದು ಬರುತ್ತೆ ಒಂದು ಹೋಗುತ್ತೆ. ಅವ್ರಿಗೆ ಬಿಟ್ಟು ನನ್ನ ಯಾಕೆ ಕಾಂಟ್ಯಾಕ್ಟ್ ಮಾಡಿದ್ರು ಅವರು? ನೀವು ಸುಮ್ಮನೆ ಎಂಟ್ರ್ ಆಗ್ತೀರಾ ಮಧ್ಯೆ? ನೀವು ನಾನು ಎಂಟ್ರ್ ಆದ ಸರ್, ಈಗ ಅದನ್ನೇ ಅಲ್ಲಿ ಹೋಗ್ತೀನಿ. ನಾನು ಎಂಟ್ರ್ ಆದ್ನೋ ಅವ್ನು ನನಗೆ ಸಪೋರ್ಟ್ ಕೇಳ್ಕೊಂಬಂದು. ಅಲ್ಲ ಅವರು ಮಾಧವ್ ಸರ್ ಮಾಧವ್ ಸರ್ ಅಂತಾರೆ ಸರ್. ಈಗ ಆ ಅಲಿಗೇಷನ್ ಮಾಡ್ಬೇಕಿದ್ದ ಯಾರು? ಮಾಧವ್ ಸರ್ ಅಲ್ಲ. ಆ ಅಲಿಗೇಷನ್ ಮಾಡಬೇಕಾದ್ರು ಸಾರಂಗ್ ಬಂದು ಹೇಳ್ಬೇಕು ಮಾಧ್ಯಮಕ್ಕೆ, ಇಲ್ಲ ನನಗೆ ಇಷ್ಟ ಇರಲಿಲ್ಲ, ಪ್ರಯಾಗ್ ಸರ್ ನನಗೆ ಬಲವಂತವಾಗಿ ಕರ್ಸ್ಕೊಂಡ್ರು ಸರ್. ನಾನು ಇಲ್ಲಿಂದ ಅಲ್ಲಿ ಫಸ್ಟ್ ಟೈಮ್ ನನಗೆ ಅವ್ನು ಕಾಂಟ್ಯಾಕ್ಟ್ ಇರೋದು. ನಾನು ಹೆಂಗೆ ಅವ್ನು ಬಲವಂತ ಕರ್ಸ್ಕೊಂಡಿಲ್ಲ ಇಲ್ಲಿಗೆ? ನಾನು ಹೆಂಗೆ ಕರ್ಸ್ಕೊಳ್ಳಿ ಸರ್? ನಾನು ಪೊಲೀಸಾ? ನಿನ್ನ ಟ್ರ್ಯಾಕ್ ಮಾಡ್ತೀವಿ ಕೊಡೋ ಅಂತ ಆಗತ್ತಾ ನನ್ನ ಕೈಯಲ್ಲಿ? ಬಲವಂತವಾಗಿ ನಿಮ್ಮನ್ನು ಕರ್ಸ್ಕೊಳಕತ್ತ ನಾನು? ಇಲ್ಲ. ಪೂನೆ ಇರೋ ವ್ಯಕ್ತಿನ ನಾನು ಬಲವಂತವಾಗಿ ಬರೀ ಫೋನಲ್ಲೇ ನಾನು ಕರ್ಸ್ಕೊತೀನಿ ಅಂದರೆ, ಕರ್ಸ್ಕೊಂಡಿದ್ದರೆ ನಾನು ಗ್ರೇಟ್ ಆಗ್ತೀನಿ. ದೇ ಶುಡ್ ಅಗ್ರಿ. ಇಫ್ ಐ ಹ್ಯಾವ್ ದ ಕೆಪಾಸಿಟಿ ಟು ಬ್ರಿಂಗ್ ಎ ಪರ್ಸನ್ ಫ್ರಮ್ ಮಹಾರಾಷ್ಟ್ರ ಟು ಕರ್ನಾಟಕ, ದೆನ್ ಐ ಮಸ್ಟ್ ಬಿ ರಿಯಲಿ ಗ್ರೇಟ್. ಅವ್ರು ಒಪ್ಕೊತಾರೆ ಕೇಳಿದಾರೆ. ನಾವು ವ್ಯಕ್ತಿನ ನಾನು ಬರೀ ಒಂದು ಫೋನ್ ಕಾಲಾಗಿ ಕರ್ಸ್ಕೊತೀನಿ, ಗೊತ್ತಿಲ್ಲದ ವ್ಯಕ್ತಿನ ಫೋನ್ ಕಾಲ್ ಕರ್ಸ್ಕೊತೀನಿ ಅಂದರೆ ನಾನು ಗ್ರೇಟ್ ಆಗ್ತಿರೋ ಇಲ್ವ? ಅವ್ನು ಸಣ್ಣ ಹುಡುಗನ ಅಲ್ಲ. ನಾನು ಕರ್ತ ತಕ್ಷಣ ಬರೋಕ್ಕೆ ಅಲ್ಲ. ಅವನಾಗೆ ಬರ್ತೀನಿ ಅಂದಾಗ ಆ ಬರೋ ಏನು ವ್ಯವಸ್ಥೆ ಇದೆಯಲ್ಲ ಅವ್ನು ಮಾಡ್ಕೊಂಡ. ಇಲ್ಲಿ ಏನು ಸಪೋರ್ಟ್ ಕೇಳಿದ ಅದನ್ನು ಒದಗಿಸ್ತೀವಿ ನಾವು. ಏನು ಸಪೋರ್ಟ್ ಕೇಳಿ? ಅವನು ಸರ್ ನನಗೆ ಅದೆಲ್ಲ ಹೇಳ್ಬಿಟ್ಟು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೊಡಪ್ಪ, ಒಳ್ಳೆಯದೇ. ನಿಂಗೆ ಅನ್ಯಾಯ ಆದರೆ ಕೊಡು. ಯಾವ ಸಪೋರ್ಟ್? ವಿ ಎಕ್ಸ್ಟೆಂಡೆಡ್ ಸಪೋರ್ಟ್. ಕೊನೆಗೆ ನಾನು ಅವತ್ತು ಪ್ರೀಮಿಯರ್ ಇದ್ದೆ, ನಾನು ಬ್ಯಾಚಲರ್ಸ್ ಪಾರ್ಟಿ ಇನ್ನೂ ಹೇಳ್ಬಿಡ್ತೀನಿ. ನನಗೆ ಚಿತ್ರದುರ್ಗ ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ ಅಂದಲ್ಲ. ಈ ಟಿ ಶರ್ಟ್ ಆಗೋದಲ್ಲ, ಈ ಮೂವಿ ಆಗಿದೆ ಇದೇ ನಮ್ಮ ಕ್ಯಾಂಪಸ್ಸಲ್ಲಿ. ಪುನೀತ್ ರಾಜ್ಕುಮಾರ್ ನಾನೇ